ನಾವು ವಿಜಯನಗರದ ಫುಡ್ ಕೋರ್ಟಲ್ಲಿ ನಾವು ರೆಸ್ಟೋರೆಂಟ್ ಬಂದಿದ್ವಿ. ಫಸ್ಟ್ ಸ್ಟ್ರೀಟ್ ಫುಡ್ ಟ್ರೈ ಮಾಡಬೇಕು, ಬಟ್ ಇಲ್ಲಿನ ಟೀ ತುಂಬಾ ಫೇಮಸ್ಸು. ಎಲ್ಲರೂ ತುಂಬ ಇಲ್ಲಿ ಟೀ ಟ್ರೈ ಮಾಡ್ತಾರೆ. ಲೇಟ್ ನಾನು ಸೊ ಟೀ ಕುಡಿದ್ಬಿಟ್ಟು ಈಗ ಇಲ್ಲಿಂದ ಹೋಗಿ ಅಲ್ಲಿ ಸ್ಟ್ರೀಟಲ್ಲಿ ಫುಡ್ ಟ್ರೈ ಮಾಡ್ತೀವಿ. ಲೆಟ್ಸ್ ಗೋ. ಟೀ ಈಸ್ ಆ್ಯಕ್ಚುಲಿ ಓಕೆ, ಚೆನ್ನಾಗಿದೆ. ನಾವು ವಿಜಯನಗರ ಫ್ರೂಟ್ ಸ್ಟ್ರೀಟ್ನ ರಿವ್ಯೂ ಮಾಡ್ತಾ ಇದ್ದೀವಿ. ಸೊ ಬೇಸಿಕಲಿ ವಿ ವಿಲ್ ಬಿ ಚೆಕಿಂಗ್ ಔಟ್ ರೋಡ್ ಕ್ಲೀನಿನೆಸ್ ಒಂದು ರಿವ್ಯೂ, ಫುಡ್ ಟೇಸ್ಟಿಂಗ್ ಒಂದು ರಿವ್ಯೂ, ಫುಡ್ ಹೈಜೀನ್ದು ಒಂದು ರಿವ್ಯೂ, ಮತ್ತು ವೆರೈಟಿದು ಒಂದು ರಿವ್ಯೂ. ದೋಸೆ. ಓ ಯು ವಾಂಟ್ ಟ್ರೈ ವಿತ್ ದೋಸೆ? ಹಲೋ, ಹಾಯ್. ದೋಸೆ ಟ್ರೈ ಮಾಡೋಣ ಆಯಿತಾ ಫಸ್ಟು? ಬಿಕಾಸ್ ಲಾಸ್ಟ್ ಟೈಮ್ ನಾವು ದೋಸೆಯಿಂದನೇ ಟ್ರೈ ಮಾಡಿದಲ್ವಾ. ಇಷ್ಟೇ ರೋಡು, ಫುಲ್ ಒಂದು ರೋಡಲ್ಲ, ಇದೇ ರೋಡು ಇಲ್ಲಿಂದ ಅಲ್ಲಿವರೆಗೂ. ಐ ಥಿಂಕ್ ದಸ್ ಓನ್ಲಿ ಚಾಟ್ ದೋಸೆಸ್. ಸ್ಟ್ರೀಟ್ ಪರ್ಫಾರ್ಮೆನ್ಸ್. ಸರ್ ಒಂದು ರಾಮೆನ್ ಕಾರ್ನ್ ಡಾಗ್. ಸರ್ ಇದು ನೀವು ಡೋ ಹಾಕ್ಬಿಟ್ಟು ಕ್ರಿಸ್ಪಿ ಹಾಕಿ ಇದನ್ನು ರೋಸ್ಟ್ ಮಾಡೋದಾ? ಚೀಸ್ ಬರುತ್ತೆ, 2 ಟೈಪ್ಸ್ ಆಫ್ ಚೀಸ್ ಬರುತ್ತೆ ಇದರಲ್ಲಿ. ಓಕೆ, ಚೀಸಾ? ಇದು 2 ಟೈಪ್ಸ್ ಆಫ್ ಚೀಸ್ ಬರುತ್ತೆ. ಇದೊಂದು ಚೀಸು ಮತ್ತೆ ಇಲ್ಲೊಂದು ಇದೆ, ಅದು ಮೊಜರೆಲ್ಲಾ ಚೀಸ್. ಒಳಗೆ ಚೀಸ್ ಹಾಕಿ ಮೇಲೆ ಈ ಡೋ ಹಾಕಿ ನಿಮ್ಗೆ ಯಾವ ಟಾಪಿಂಗ್ ಬೇಕು ಆ ಟಾಪಿಂಗ್. ಈ ಡೋ ಹಾಕಿ ಓಕೆ ಮೇಲೆ ಟಾಪಿಂಗ್. ವೆರಿ ನೈಸ್. ಅರ್ಥ ಆಯ್ತಾ? ಚೀಸ್ ಫಸ್ಟ್ ಬೇಸಿಕ್ ಒಳಗೆ ಚೀಸ್ ಇರುತ್ತೆ. ಚೀಸ್ ಮೇಲೆ ಅವರು ಇಲ್ಲಿ ಡೋ ಇದೆ ನೋಡು, ಈ ಡೋ ಹಾಕ್ತಾರೆ. ಈ ಡೋ ಹಾಕ್ಬಿಟ್ಟು ಅದ್ರ ಮೇಲೆ ಕ್ರಿಸ್ಪಿ ನಮಗೆ ಯಾವ ಫ್ಲೇವರ್ ಬೇಕೋ ಆ ಕ್ರಿಸ್ಪ್ನ ಹಾಕಿ ಡೀಪ್ ರೋಸ್ಟ್ ಮಾಡಿ ಕೊಡ್ತಾರೆ. ಸೊ ಎಷ್ಟೊಂದು ಜನದ ರಿವ್ಯೂ ಪ್ರಕಾರ ದಿಸ್ ಕಾರ್ನ್ ಡಾಗ್ ಇಸ್ ಆ್ಯಕ್ಚುಲಿ ವೆರಿ ಯಮ್ಮಿ ಆ್ಯಂಡ್ ವರ್ತ್ ದ ಪ್ರೈಸ್ ಅಂತ. ಒಂದು ಕ್ಲಾಸಿಕ್ ಕಾರ್ನ್ ಡಾಗ್ ಬಂದು 89 rupees, ಮೆಕ್ಸಿಕನ್ ಬಂದು 99, ಆಲೂ ಬಂದು 99. ಇದು ಸ್ವಲ್ಪ ಲೇಟ್ ಆಯ್ತು, ಇದು ತುಂಬ ಲೇಟ್ ಆಯಿತು. ಇಲ್ಲ, ಅವರು ಪಾರ್ಸಲಿಗೆ ಅಂತ ಹೇಳಿದ್ದಾರೆ, ಅದಕ್ಕೆ ಅವರು ಸೊ ನಮ್ದು ಇನ್ನೂ ಮಾಡೋದಿಲ್ವಾ ಏನು ಕತೆ? ಸೊ ಒಳಗೆ ಫುಲ್ ಚೀಸ್ ಇರುತ್ತೆ. ರಾಮೆನ್ ಕಾರ್ನ್ ಡಾಗ್, ದಿಸ್ ಇಸ್ ದ ಮೋಸ್ಟ್ ರೇಟೆಡ್. ತುಂಬ ಹೈಜೀನಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಬರ್ತಿದ್ರು. 20 rupees on bakery. I swear to God. So yummy. One of the best corn dogs ever. Next ಇಲ್ಲಿನ ರಿವ್ಯೂ ಬಂದು ಪಾನಿಪುರಿ ಇಸ್ ಆ್ಯಕ್ಚುಲಿ ವೆರಿ ನೈಸ್ ಅಂತ ಇದೆ. ತುಂಬ ಚೆನ್ನಾಗಿದೆ, ಎಲ್ಲರೂ ತುಂಬ ಎಂಜಾಯ್ ಮಾಡ್ತಾರೆ ಪಾನಿಪುರಿನ ಅಂತ ಹೇಳಿದ್ದಾರೆ. ಸೊ ಲೆಟ್ಸ್ ಟ್ರೈ. ಅಲ್ಲಿ ಅವ್ರ ಪ್ರೀತಿದ ಒಂದು ಸ್ಪೂನ್ ಕೊಟ್ಟಿದ್ದಾರೆ, ಅದನ್ನು ಕೈಯಲ್ಲಿ ಕಡೆ ಬಿಟ್ಕೊಂಡು ಯಾಕೆ ಗುರಾಯಿಸಿದ್ಯಾ ಗೂಬೆ? ಟಿಶ್ಯೂ ಬೇಕು. ಕುಡಿ ಹಸ್ದ ಪಾನಿ. ಸ್ವಲ್ಪ ಕ್ಯಾಮ್ರಾ ತೆಗಿ. ಇಲ್ಲ ಫುಲ್ ಸ್ಮಾರ್ಟ್ ಆಗಿಬಿಟ್ಟಿದ್ದಾಳೆ. ಝೂಮ್ ಆಗ್ತೀನಿ ಅಂತ ಭಯ ಅವಳಿಗೆ. ಚೆನ್ನಾಗಿತ್ತು ಪಾನಿಪುರಿಗಿಂತ ಅವರು ಹಾಸ್ಪಿಟಾಲಿಟಿ ಚೆನ್ನಾಗಿತ್ತು. ಅಂದರೆ ಅವರಿಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್ ತುಂಬ ಕ್ಯೂಟಿಗೆ ಚೆನ್ನಾಗಿ ಮಾತಾಡ್ಸ್ಕೊಂಡಿದ್ರು. ಸೊ ಐ ಥಿಂಕ್ ಇಟ್ ಇಸ್ ಆ್ಯಕ್ಚುಲಿ ವರ್ತ್ ಇಟ್. 99 ದೋಸೆ. ಇದರಲ್ಲಿ ಮಾರ್ಷ್ಮೆಲೋ ಇದೆಯಾ? ಆ ರಿವ್ಯೂ ಅಲ್ಲಿ ಮಾರ್ಷ್ಮೆಲೋ ದೋಸೆ ರಿವ್ಯೂ ಕೊಟ್ಬಿಟ್ಟು ಮಾರ್ಷ್ಮೆಲೋ ಕೋಕೋ ಅಂತಿತ್ತು. ಸರ್ ಫೇಮಸ್ ಆಗಿರೋ ದೋಸೆ ಕೊಡಿ, ಲೈಕ್ ಚೆನ್ನಾಗಿ ತುಂಬ ಫೇಮಸ್ ಇರೋ ಅಂತ. ಹಾಂ, ಅದು ಒಂದು ಕೊಡಿ. ಹಾಂ, ಅದು ಫಸ್ಟ್ ಒಂದು ಕೊಡಿ ಅಷ್ಟೇ, ಒಂದೇ. ಕಾರ್ನ್ ಇದು ಟೊಮೆಟೊ ಮತ್ತು ಕಾರ್ನ್ ಇದು ಪನ್ನೀರು, ಇದು ಈರುಳ್ಳಿ. ವೆರಿ ನೈಸ್. ಹಾಂ, ಥ್ಯಾಂಕ್ ಯು. ಥ್ಯಾಂಕ್ ಯು. ಅಮ್ಮ ಈ ಬಿಸಿಯಲ್ಲಿ ದೋಸೆ ತಿಂದ್ಬಿಟ್ಟು ಸತ್ತೋಗ್ಬಿಡ್ತೀನಿ. ಸಾಂಬಾರು ಕೊಡೋಲ್ಲ, ಬರೀ ಚಟ್ನಿ ಕೊಡೋದು. ಚೆನ್ನಾಗಿದೆ ಆ್ಯಕ್ಚುಲಿ. ನನಗೆ ವಿ ವಿ ಪುರಮ್ದೇ ಸ್ವಲ್ಪ ಜಾಸ್ತಿ ಇಷ್ಟ. ದಿಸ್ ಇಸ್ ಆ್ಯಕ್ಚುಲಿ ವೆರಿ ನೈಸ್. ಒಳಗೆ ಅರೆ ಬಿಸಿ ಜಾಸ್ತಿ ಆಯಿತು ಬ್ರು. 90. RP ಬ್ರೋ ಅವರು ನನಗೆ ಗಿರ್ಮಿಟ್ ಕೊಡಿಸ್ತೀನಿ ಅಂತ ಫುಲ್ ಸ್ಕ್ಯಾಮ್ ಮಾಡಿದ್ರು. ಫೈನಲಿ ನಾನು ಗಿರ್ಮಿಟ್ ತಿಂತಾ ಇದ್ದೀನಿ. ಅದು ನಮ್ಮ ಬೆಂಗಳೂರಲ್ಲಿ. ಅವರು ಹುಬ್ಳಿಗೆ ಬಾ ಗಿರ್ಮಿಟ್ ಕೊಡಿಸ್ತೀನಿ ಅಂದರು. ಬಟ್ ಯಾವತ್ತೂ ತಿಂದಿಲ್ಲ ಗಿರ್ಮಿಟ್, ಫಸ್ಟ್ ಟೈಮ್ ತಿಂತಿದ್ದೀನಿ. ಸರ್ ಜಾಸ್ತಿ ಖಾರ ಹಾಕಿ. ಹಾಂ, ಏನೇನು ಹಾಕ್ತಿದ್ದಾರೆ ಅಂತ ಹೇಳ್ತೀರಾ ಒಂದು ಸರಿ? ಮೆಣಸಿನ್ಕಾಯಿ, ಈರುಳ್ಳಿ, ಕ್ಯಾರೆಟು, ಕಡಲೆಬೀಜ, ನಿಪ್ಪಟ್ಟು, ಚೌಚಾವು, ಕಡಲೆಪುರಿ, ಖಾರ ಜಾಸ್ತಿ, ಹೈ ವಾಲ್ಟೇಜ್. ಸರ್ ಮೆಣಸಿನ್ಕಾಯಿ ಹಾಕ್ತೀರಾ ಅದ್ರ ಮೇಲೆ? ಹಾಂ ತಮ್ಮ ನೀವು ಗಿರ್ಮಿಟ್ ಟ್ರೈ ಮಾಡ್ತಾ ಇದ್ದೀನಿ. RP ಬ್ರೋ ಕೊಡಿಸ್ತೀನಿ ಇದ್ರು, ಬಟ್ ಈ ನೆವರ್ ಬಾಟ್ ಮೀ. ಸೊ ದಿಸ್ ಇಸ್ ಫಾರ್ RP ಬ್ರೋ. ಚೆನ್ನಾಗಿದೆ. ಇದ್ರ ಮೇಲೆ ಒಂದು ದೊಡ್ಡ ಮೆಣಸಿನ್ಕಾಯಿ ಕೊಡ್ತಾರೆ, ಸ್ಪೈಸಿ. ಬಿಟ್ಕೊಳ್ಳೋಣ. ಜಾಸ್ತಿ ಸ್ಪೈಸಿ ಹಾಕಿ ಅಂತ ಇವರೇ ಹೇಳಿ. ಖಾರ ಸೆಳೆಯೋಕ್ಕಾಗ್ತಿಲ್ಲ ದೇವ್ರೆ. ಮಸಾಲ ಸೋಡಾ. ಓಕೆ, ನನ್ನಾರಿ ಸೋಡಾ. ಒಂದು ಮಸಾಲ ಸೋಡಾ, ಒಂದು ನನ್ನಾರಿ ಸೋಡಾ ಅಷ್ಟೇ. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ನನ್ನಾರಿ ಸೋಡಾ ಅಂದರೆ ಸರ್? ಅದು ಬಾಡಿ ತಂಪಮ್ಮ, ಬಾಡಿ ಎಷ್ಟು ಹೀಟ್ ಇದ್ರೂ ಅದೇ ಬೇಕಾ?
ಅದೇ ಈ ಬಿಸಿಲಿಗೆ ಅದು ಬೇಕೇ ಬೇಕು ಬಿಡಿ. ಇದು ನಿಂಬೆಹಣ್ಣು. ಎಸ್, ನಿಂಬೆಹಣ್ಣು, ಸಾಲ್ಟು, ನನ್ನಾರಿ ಸೋಡಾ, ಇದು ಕಾಮಕಸ್ತೂರಿ ಬೀಜ. ಹಾಂ, ಇದು ಅಣ್ಣ 75. ಎಸ್, ಬರುತ್ತೀಗ. ಇದು ನನ್ನಾರಿ ಸೋಡಾ. ಎಸ್, ಇದು ಸೋಡಾ ಸ್ಟ್ರಾಂಗು. ದಯವಿಟ್ಟು ಉಕ್ಕುತ್ತೆ, ಬಾಟಮ್ ಸಿಪ್ ಎತ್ತಬೇಕು ನೀವೀಗ. ಇನ್ಯಾರು ಇರ್ತಾರೆ? ಎತ್ತೋ ಬಾ, ನೋಡಂಗಿಲ್ಲ, ಎತ್ತೋ, ಚಲ್ಕೋಬಾರ್ದು. ಬಾ, ನೋಡಂಗಿಲ್ಲ, ಬಾಟಮ್ ಸಿಪ್ ಎತ್ತು, ಚೆಲ್ಲುತ್ತೆ, ಬಂತು, ಎತ್ತು ಎತ್ತು ಎತ್ತು. ಹಂಗೆ ಚಲ್ಕೊಳೋದ. ಬಾಯಿಲಿ ಇನ್ನೊಂದು ಚೂರು ಹಾಕೋಣ. ಲೇಪ ಸ್ವಾಮಿ ನಾವು ಕೆಲ ಬಸ್ಕೊಂಡ ಹಂಗೆ ಟೀಚ್ ತಗೊಳ್ಳಿ. ತಗೋ ಅಣ್ಣ ಒಂದು ನನ್ನಾರಿ ಕೊಡಿ. ಹರೀಶಣ್ಣ ನಿಂಗೆ ಬೇಕಾ? ಒಂದು ಗೆಸ್ಟು ನಿಮ್ಮದು 30, ಅವ್ರದ್ದು 25. ಥ್ಯಾಂಕ್ಸ್ ಸರ್. ಗೆಣ್ಣು ಗೋಬಿ ತಿಂತೀಯಾ? ಗೋಬಿ ತುಂಬ ಫೇಮಸ್ ಇಲ್ಲಿ. ತಿನ್ನೆ ಮಂಗ, ಬಾ ಗೋಬಿ ತಿನ್ನೋಣ. ಗೋಬಿ ಮಂಚೂರಿಯನ್ನು ಫೇಮಸ್ ಕಣ ಇಲ್ಲಿ. ತುಂಬ ಜನ ಹಿಂಗೊಂದು ವಿಷಯ ಗೊತ್ತಾ, ಇಲ್ಲಿ ಯಾರೋ ಒಬ್ಬ ರಮೇಶ್ ಅವ್ನು ಬರ್ತಿದ್ದಾನೆ, ಇಲ್ಲಿ ಗೋಬಿ ತಿಂದಿಲ್ಲ ಅಂದರೆ ಅವ್ನು ದಿನಾನೇ ಹೋಗಲ್ವಂತೆ. ಅವ್ನು ಲಿಟ್ರಲಿ ಅವ್ನ ಫೇವ್ರೆಟ್ ಮೀಲ್, ದ ಲಾಸ್ಟ್ ಮೀಲ್ ಆಫ್ ದ ಡೇ ಏನಾದರೂ ಇದ್ದರೆ ಅವ್ನು ಗೋಬಿನೇ ತಿನ್ನೋದಂತೆ. ಬಾ ತಿನ್ನೋಣ. ಅವ್ನಿಗೆ ಜೇನಲ್ಲಿ ನಿಂಗೆ ಏನು ವಿಶ್, ನಿನ್ನ ಲಾಸ್ಟ್ ವಿಶ್ ಏನು ಅಂತ ಕೇಳಿದ್ರೆ ಗೋಬಿ ಅಂತಾನಂತೆ. ಗೋಬಿ ಹತ್ರ ಎಷ್ಟು ದೊಡ್ಡ ಲೈನ್ ಇದೆ. ಇದೇನಾ ಗೋಬಿ? ಹಾಫ್ ಪ್ಲೇಟ್ ತೊಗೊಬೋದಾ ಅಲ್ಲಿ? ಕೇಳು, ಹಾಫ್ ಪ್ಲೇಟ್ ಅಂತ. ಸೊ ಒಂದು ಗೋಬಿ, ಹಾಫ್ ಗೋಬಿ ಎಷ್ಟು? ಅರ್ಧ ಗೋಬಿ 20 ರೂಪಾಯಿ. 20 ಅರ್ಧ ಕಡೆ. ಸರ್ ಸರ್ ಎಷ್ಟು? 40. ಸಾರಿ, ಐ ಹರ್ಡ್ ಅಸ್ 20. ಅದಕ್ಕೆ ಗೋಬಿ ಫುಲ್ ಫೇಮಸ್, ಹಾಫ್ ಗೋಬಿ. ಕ್ರಿಸ್ಪಿ ಇದೆ, ತುಂಬ ಚೆನ್ನಾಗಿದೆ. ಕ್ರಿಸ್ಪಿ ಇದೆ, ನಾರ್ಮಲ್ ಆಗಿದೆ, ಏನು ಸ್ಪೆಷಲ್ ಥರ ಇಲ್ಲ. ಇಸ್ ಆಲ್ಸೋ ವೆರಿ ಫೇಮಸ್. ಹೌದಾ? ಥ್ಯಾಂಕ್ ಯು. ಬರ್ತೀರಾ? ನಿಮ್ಮದು ಬರುತ್ತೆ ಗಿನ್ನು. ಗಿನ್ನೇನು ಗೊತ್ತಾ? ಇಟ್ಸ್ ಲೈಕ್ ಮಿಲ್ಕ್, ಕಂಡೆನ್ಸ್ ಮಿಲ್ಕ್ ಅನ್ಸುತ್ತೆ. ಹಸು ಇಲ್ಲ ಎಮ್ಮೆ. ಎಮ್ಮೆ. ನೀನೊಂದು ಎಮ್ಮೆ. ನೀನು ಇನ್ನೊಂದು ಎಮ್ಮೆ. ನಾನು ನಮ್ಮ ಅಜ್ಜಿಗೆ ಯಾವಾಗಲೂ ಹೇಳ್ತೀನಿ, ಗಿನ್ನ ಮಾಡಿಕೊಡಿ. ಏನಂತ? ನಾನು ಎಮ್ಮೆ ಅಂತನಾ? ಗಿನ್ನ ಮಾಡಿಕೊಡಿ ಅಂತ. ನೋಡಿ, ಎಲ್ಲ ಅಂಗಡಿಗಳ ಪಕ್ಕನೂ ಒಂದೊಂದು ಡಸ್ಟ್ಬಿನ್ ಇದೆ. ಅಂದರೆ ಡಸ್ಟ್ಬಿನ್ ಇಲ್ಲ ಅಂತಿಲ್ಲ ನೋಡಿ, ಎಲ್ಲ ಅಂಗಡಿಗಳ ಪಕ್ಕನೂ ಅಯ್ಯೋ ಎಲ್ಲೇ ಸುಮ್ಮ ಆಗ್ತಿಲ್ಲ ಡಸ್ಟ್ಬಿನ್ ಇದೆ. ಪ್ರತಿಯೊಂದು ಇದರಲ್ಲೂ ಡಸ್ಟ್ಬಿನ್ ಇದೆ. ಮತ್ತು ಪ್ರಾಬ್ಲಮ್ ಏನು ಅಂದರೆ ಇಲ್ಲಿ ವಾಕಿಂಗ್ ಮತ್ತು ರೋಡೆಲ್ಲ ಒಂದೇ ಕಡೆ ಇರೋದ್ರಿಂದ ತುಂಬ ರೋಡ್ ಮಧ್ಯದಲ್ಲೆಲ್ಲ ನಡೆಯೋಕ್ಕೆ ಕಷ್ಟ ಆಗುತ್ತೆ. ಬಿಕಾಸ್ ಮೈ ಮೇಲೇ ಬರ್ತಾರೆ ಜನ. ಸೊ ಇಲ್ಲಿ ಅಷ್ಟೊಂದೇನು ಈ ಗಲೀಜ್ ಅಂತ ಇಲ್ಲ, ಇಟ್ಸ್ ಕ್ಲೀನ್. ಅಂದರೆ ಒಂದು ಸ್ಟ್ರೀಟ್ ಫುಡ್ಗೆ ಹೇಗಿರಬೇಕು ಹಾಗೆ ಇದೆ, ಅಷ್ಟೊಂದು ದೊಡ್ಡ ಇಲ್ಲ. ಆ್ಯಂಡ್ ಎಲ್ಲ ಅಂಗಡಿಗಳ ಹತ್ರನೂ ಒಂದೊಂದು ಡಸ್ಟ್ಬಿನ್ ಇಟ್ಟಿದ್ದಾರೆ. ಓಕೆ, ಬಟ್ ಫುಡ್ ಮೇಕಿಂಗ್ ಇದೆಯಲ್ಲ ಅದರಲ್ಲಿ ಓನ್ಲಿ ಫ್ಯೂ ಆರ್ ಗುಡ್. ಅಂದರೆ ಎಲ್ಲದೂ ಅಷ್ಟು ಹೈಜಿನಿಕ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಮೆಜಾರಿಟಿ ಸ್ವಲ್ಪ ಎಲ್ಲ ಕಡೆ ಸ್ವಲ್ಪ ನೀಟಾಗಿ ಮಾಡ್ತಿದ್ದಾರೆ, ತಿನ್ನೋ ಥರ ಮಾಡ್ತಿದ್ದಾರೆ. ಸೊ ದಟ್ ಈಸ್ ಒನ್ ಗುಡ್ ಥಿಂಗ್. ಚೀಸ್ ಕೇಕ್, ಐಸ್ ಕ್ರೀಮ್, ಚಾಕ್ಲೇಟ್. ಸರಿ, ಏನು ಚೆನ್ನಾಗಿದೆ ಇಲ್ಲಿ ತಿನ್ನೋಕ್ಕೆ. ಒಟ್ಟಲ್ಲಿ ಜಾಗ ಇಲ್ಲ. ತಿಂತೀಯಾ ಚೀಸ್ ಕೇಕು? ಹಾಂ, ಬೇಡ ಅಂತ ಹುಡುಗಿ. ಎಷ್ಟು ಇದು? 25 ಒಂದೇ ಒಂದು ಸ್ಟ್ರಾಬೆರಿಗೆ. ಸ್ಟ್ರಾಬೆರಿ ಸಿಗೋದೇ ಇದು ಅಂಥದ್ರಲ್ಲಿ ನಾವು ಊಟಿಯಿಂದ ಸ್ಟ್ರಾಬೆರಿ ತರಿಸಿ ವಾ. ಮತ್ತು ಸೀಸನ್ ಹಣ್ಣನ್ನೇ ಮಾಡ್ಬೋದಲ್ಲ, ಮ್ಯಾಂಗೋ. ಚೆನ್ನಾಗಿರಲ್ಲ, ಯಾವ ಚಾಕ್ಲೇಟ್ಗೆ ಅದು ಕಾಂಬಿನೇಷನ್ ಇದೆ ಅದನ್ನೇ ಮಾಡಬೇಕಲ್ಲ. ಓಕೆ, ಅದಕ್ಕೆ ಸ್ಟ್ರಾಬೆರಿ ಚೆನ್ನಾಗಿರುತ್ತೆ. ಅದು ಬಿಟ್ಟು 25 ರೂಪಾಯಿಗೆ ಒಂದೇ ಒಂದು ಸ್ಟ್ರಾಬೆರಿ ಕೊಡ್ತಿದ್ದೀರಾ? ಸ್ವಲ್ಪ ಕಾಸ್ಟ್ಲಿ ಆಗಲಿಲ್ವಾ? ಮಾಡಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಒಂದೇ ಒಂದು ಸ್ಟ್ರಾಬೆರಿ. ಇದ್ರದ್ದು ಪ್ರೈಸ್ ಗೆಸ್ ಮಾಡಿ ನೀನು. ಒಂದೇ ಒಂದು ಸ್ಟ್ರಾಬೆರಿ ಏನು 20 ರೂಪೀಸಾ? 25 ರೂಪಾಯಿ ಬ್ರೋ, ಒಂದೇ ಒಂದು ಹಣ್ಣು. ನಾವು ಕಮರ್ಷಿಯಲ್ ಸ್ಟ್ರೀಟಲ್ಲಿ 60 ರೂಪಾಯಿಗೆ ಒಂದು ಫುಲ್ ಕೊಡಲ್ವ ಅವಳು? ಸ್ಟ್ರಾಬೆರಿ ಫುಲ್ಲು ಚಾಕ್ಲೇಟ್ ಹಾಕಿ ಚರ್ಚ್ ಸ್ಟ್ರೀಟಲ್ಲಿ. 20 ಜಾಸ್ತಿ ಆಯಿತು. ಚೆನ್ನಾಗಿದೆ, ಓಕೆ. ತುಂಬ ಸ್ವೀಟು, ಅಷ್ಟೊಂದು ಚೆನ್ನಾಗಿಲ್ಲ. ತುಂಬ ಸ್ವೀಟ್ ಅಲ್ಲ, 25 ರೂಪಾಯಿಗೆ ಬರೀ ಒಂದೇ ಒಂದು ಪೀಸ್ ಕೊಟ್ಟಿದ್ದಾರೆ. ಕಮರ್ಷಿಯಲ್ ಸ್ಟ್ರೀಟಲ್ಲಿ 60 ರೂಪೀಸ್ಗೆ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಒಂದು ಬೌಲ್ ಫುಲ್ ಕೊಡ್ತಾರೆ. ಫೈನಲ್ ರಿವ್ಯೂ ಏನು ಆಯಿತು ಅಂದರೆ ವಿ ಪುರಮಲ್ಲಿ ಜಾಸ್ತಿ ಆಪ್ಷನ್ಸ್ ಇತ್ತು, ಇಲ್ಲಿ ಅಷ್ಟೊಂದು ಆಪ್ಷನ್ಸ್ ಇಲ್ಲ. ಬಟ್ ಚೆನ್ನಾಗಿದೆ. ಸ್ವಲ್ಪ ಜಾಗದಲ್ಲಿ ತುಂಬ ನೀಟಾಗಿ ಮಾಡ್ತಿದ್ದಾರೆ, ಸ್ವಲ್ಪ ಚೆನ್ನಾಗಿ ಜಾಗದಲ್ಲಿ ಅಷ್ಟೊಂದೇನು ಚೆನ್ನಾಗಿ ಮಾಡ್ತಿಲ್ಲ. ಬಟ್ ಇದು ಸ್ಟ್ರಾಬೆರಿ ಮಾತ್ರ ಜಾಸ್ತಿ ರೇಟ್ ಆಯಿತು. ಅದು ಬಿಟ್ಟರೆ ಎಲ್ಲ ಚೆನ್ನಾಗಿತ್ತು. ಐ ಲೈಕ್ ಇಟ್. ಬನ್ನಿ, ಫ್ಯಾಮಿಲಿ ಜೊತೆ ಬರ್ಬೋದು, ಎಕ್ಸ್ಪ್ಲೋರ್ ಮಾಡ್ಬೋದು. ನಂತರ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ, ಪ್ರತಿದಿನ ನಂತರ ತಿನ್ನೋಕೆ ಹೋಗ್ಬೇಡಿ. ಸ್ವಲ್ಪ ತಿನ್ನಿ, ಕಮ್ಮಿ ಆವಾಗ ತಿನ್ನಿ. ಸುಸ್ತಾಗೋಯ್ತು, ಬಾ. ಬಾಯ್. ತಿಂದು ಸುಸ್ತಾಗೋಯ್ತು. ಏನು ಬಾಯ್? ಆಯಿತು, ಬಾಯ್. ನೆಕ್ಸ್ಟ್ ಏನು ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ
ಪ್ಲೀಸ್ ನನಗೆ ಐಡಿಯಾ ಸಿಗ್ತಿಲ್ಲ. ಕಮೆಂಟ್ ಸೆಕ್ಷನಲ್ಲಿ ನೆಕ್ಸ್ಟ್ ಲೊಕೇಶನ್ಸ್ ಎಲ್ಲೆಲ್ಲಿ ಹೋಗಬೇಕು, ಏನೇನು ಟ್ರೈ ಮಾಡಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಅಲ್ಲಿ ಬರ್ತೀನಿ, ಅಲ್ಲಿ ಟ್ರೈ ಮಾಡ್ತೀನಿ. ಸಿ ಯು. ಕಾಂಟೆಕ್ಟ್ ಪ್ಲೇಸಿಗೆ ಹೋಗು. ಮಸ್ತ್ ಹುಡುಗಿ ಬಂದ್ಲು. ನಾನು ನಿನ್ನ ದೋಸ್ತು ಅಲ್ಲ.